ಸ್ಯಾಂಡಲ್ವುಡ್ನಿಂದ ಹಾಲಿವುಡ್ವರೆಗೂ ಕೂಡ ಟಾಕ್ಸಿಕ್ ಹಾವ. 4 ವರ್ಷಗಳ ಬಳಿಕ ಬರ್ತಾ ಇರುವಂತಹ ಯಶ್ ಚಿತ್ರ ಇದು. ವಿಶ್ವದಾದ್ಯಂತ 12,000 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ಟಾಕ್ಸಿಕ್ ಶೋ ಆರಂಭ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಹಾಲಿವುಡ್ ರೇಂಜ್ಗಿರುವಂತಹ ಕನ್ನಡ ಸಿನಿಮಾ ಅಂತ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಎಸ್ ಮಾತನಾಡ್ತಿದ್ದಾರೆ ಫ್ಯಾನ್ಸ್, ಕೇಳಿ. ಹಾಲಿವುಡ್ ಮೂವಿ ತರ ಡೈಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಡೈಲಾಗ್ಸ್ ತುಂಬಾ ಸೂಪರ್ ಆಗಿದೆ. ರಿಯಲಿ ಫೇರಿ ಟೇಲ್ಸ್ ಚೆನ್ನಾಗಿದೆ ಮೇಡಮ್. ಸೂಪರ್. ಸಿನಿಮಾ ಸ್ವಲ್ಪ ಸ್ಲೋ ಆಗಿದೆ, ಅದ್ ಬಿಟ್ರೆ ಇನ್ನೆಲ್ಲ ಅಲ್ಟಿಮೇಟು ಚೆನ್ನಾಗಿದೆ. ಆ ಥರ ಸೀನ್ಸ್ಗಳೇನೋ ತುಂಬಾ ಇಲ್ಲ, ಬಟ್ ಕಂಪ್ಲೀಟ್ ಸ್ಟೋರಿಗೆ ತಕ್ಕಂಗೆ ಮಾಡಿದ್ದಾರೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನಿಲ್ಲ. ತುಂಬಾ ಆ ಥರ ಸೀನ್ಸ್ಗಳಿಲ್ಲ, ನೋಡ್ಬೋದು, ಬಟ್ ಸ್ಲೋ ಆಯ್ತು ಅಷ್ಟೇ. ಮೇಡಮ್ ಮೂವಿ ತುಂಬಾ ಚೆನ್ನಾಗಿದೆ, ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ. 3 ಅವರ್ ಇದ್ರೂ ಕೂಡ ಎಲ್ಲೂ ಬೋರಿಂಗ್ ಅನ್ಸಲ್ಲ. ಆಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ, ಹಾಲಿವುಡ್ ರೇಂಜ್ಗೆ ಆಕ್ಷನ್ ಇದೆ. ಮತ್ತೆ ಮೇಕಿಂಗ್ ಅಂತೂ ಹಾಲಿವುಡ್ಗೆ ಈಕ್ವಲ್ ಆಗಿದೆ, ಆ ತರ ಇದೆ. ಮೇಕಿಂಗ್ ಅಂತೂ ಸೂಪರ್ ಆಗಿದೆ. ಎಲ್ಲೂ ಬೋರ್ ಅನ್ಸಲ್ಲ. ಯಾರು ಮಾತ್ರ ಕೇಳಬೇಡಿ, ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡೋಕೆ ಹೇಳಿ. ಬೊಂಬಾಟಾಗಿದೆ, ಬೋರ್ ಅನ್ಸಲ್ಲ, ನೋಡ್ಬೋದು ಆರಾಮಾಗಿ. ಸೂಪರ್ ಆಗಿದೆ. ಎಸ್ ಟಾಕ್ಸಿಕ್ ಚಿತ್ರ ಬೆಳಿಗ್ಗೆ 6 ಗಂಟೆಯಿಂದಲೇ ಟಾಕ್ಸಿಕ್ ಶೋ ಆರಂಭ ಆಗಿದ್ದು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಬೆಳಗಿನಿಂದಲೇ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದನ್ನು ನೋಡಿದ್ವಿ. ಜೊತೆಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಹೊರಬಂದಂತಹ ಫ್ಯಾನ್ಸ್ ಮೂವಿ ಬಗ್ಗೆ ತಮ್ಮ ಫಸ್ಟ್ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದಾರೆ. 3 ತಾಸಾದರೂ ಕೂಡ ಎಲ್ಲೂ ಬೋರ್ ಆಗಲಿಲ್ಲ, ಖುಷಿ ಆಯಿತು ಅನ್ನುವಂಥ ತಮ್ಮ ಅಭಿಪ್ರಾಯ ಹಂಚಿಕೊಳ್ತಾ ಇದ್ದಾರೆ. ಚೆನ್ನಾಗಿದೆ. ಸೂಪರ್ ಆಗಿದೆ ನೋಡಿ. ಭಾಗ 2 ತೆಗಿಬೇಕು ಅವರು. ಮಸ್ತಾಗಿದೆ. ಚೆನ್ನಾಗಿದೆ ಅಕ್ಕ. ಚೆನ್ನಾಗಿದೆ. ಸೂಪರ್. ಎಸ್ ಸಂತೋಷ್ ಥಿಯೇಟರ್ ಬಳಿಯಿಂದ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನಿಗ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾಲ್ತೇಶ್, ನಿಜಕ್ಕೂ 4 ವರ್ಷಗಳ ಬಳಿಕ ಬಂದಿರುವಂತಹ ಯಶ್ ಸಿನಿಮಾ, ಅದರಲ್ಲೂ ಕೂಡ ಹಾಲಿವುಡ್ ರೇಂಜ್ಗೆ ನಿರ್ಮಾಣ ಮಾಡಿರುವಂತಹ ಒಂದು ಚಿತ್ರ, ಇಂಗ್ಲಿಷ್ ನಲ್ಲೂ ಕೂಡ ರಿಲೀಸ್ ಆಗಿರುವಂತಹ ಚಿತ್ರ. ಹಾಗಾಗಿ ಅಭಿಮಾನಿಗಳಲ್ಲಿ ಬಹಳ ಕಾತರ ಇತ್ತು. ಫಸ್ಟ್ ಡೇ ಫಸ್ಟ್ ಶೋಗೆ ಏನ್ ರಿಯಾಕ್ಷನ್ ಕಂಡು ಬರ್ತಿದೆ? ಪ್ರತಿಭಾ, ನಿಜಕ್ಕೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಟಾಕ್ಸಿಕ್ ಸಿನಿಮಾದ ಕ್ರೇಜ್ ಹೇಗಿತ್ತು ಅನ್ನೋದು ಗೊತ್ತಾಯಿದೆ. ಯಾಕಂತಂದ್ರೆ ಅಡ್ವಾನ್ಸ್ ಬುಕಿಂಗ್ ಓಪನ್ ಆಗಿದ ತಕ್ಷಣ ಎಲ್ಲಾ ಕಡೆ ಒಂದಿಷ್ಟು ಬುಕಿಂಗ್ಸ್ ಆಗಿತ್ತು. ಸೊ ಹೌಸ್ಫುಲ್ ಪ್ರದರ್ಶನ ಕಾಣುವಂತ ಸಾಧ್ಯತೆಗಳಿತ್ತು. ಸೊ ಇವತ್ತು ಅದಕ್ಕೆ ಉತ್ತರ ಸಿಕ್ಕಿದೆ. ಬೆಳಗ್ಗೆ 6 ಗಂಟೆಯಿಂದನೇ ಬೆಂಗಳೂರಿನ ಗಾಂಧಿನಗರದಲ್ಲಿರ್ತಕ್ಕಂಥ ಹಲವು ಥಿಯೇಟರ್ಗಳು ಮಾತ್ರ ಅಲ್ಲ, ರಾಜ್ಯದ ಎಲ್ಲಾ ಥಿಯೇಟರ್ಗಳು ಮಾತ್ರ ಅಲ್ಲ, ಅಂದ್ರೆ ಟಾಕ್ಸಿಕ್ ಸಿನಿಮಾ ಎಲ್ಲೆಲ್ಲಿ ರಿಲೀಸ್ ಆಗ್ತಾ ಇದೆ ಎಲ್ಲಾ ಕಡೆ ಒಂದಿಷ್ಟು ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಅಂತಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಬೆಳಗ್ಗೆ ಫ್ಯಾನ್ಸ್ಗೋಸ್ಕರ ಇದ್ದಂಥ ಶೋನ ನೋಡಿರ್ತಕ್ಕಂಥ ಕೆಲವು ಅಭಿಮಾನಿಗಳು ಅಂದ್ರೆ ಸಿನಿಮಾವನ್ನ ಮೆಚ್ಕೊಂಡಿರ್ತಕ್ಕಂಥದ್ದು ಕಾಣಿದ್ರೆ, ಇನ್ನೊಂದಿಷ್ಟು ಜನ ಅಭಿಮಾನಿಗಳಂದ್ರೆ ಎಷ್ಟೊಂದು ಅಪೂರ್ಣ ಅಭಿಮಾನಿಗಳು ಟಾಕ್ಸಿಕ್ ಸಿನಿಮಾ ಬಗ್ಗೆ ನಿಮ್ಗೆ ಎಷ್ಟು ಕ್ರೇಜ್ ಇತ್ತು, ಥಿಯೇಟ್ರಿಗೆ ಬಂದಿದ್ರೆ ಬೆಳಗ್ಗೆ ಹೇಗೆ ಅನಿಸ್ತಾ ಇದೆ ಅಂತ? 4 ಇಯರ್ಸ್ ಆದ್ಮೇಲೆ ಥಿಯೇಟ್ರಿಗೆ ಬಂದಿದ್ದೀವಿ. KGF ಆದ್ಮೇಲೆ ಯಾವ ಫಿಲಮ್ ಬಂದಿಲ್ಲ ಅಂತ ಬೇಜಾರಿತ್ತು. ಇವಾಗ ಬಂದಿದ್ದೀವಿ, ಟಾಕ್ಸಿಕ್ ಬಂದು ಫುಲ್ ಖುಷಿ ಇದೆ. ಹೆಂಗಿರುತ್ತೆ ಅಂತ ನೋಡಕ್ ಫುಲ್ ಖುಷಿಯಿಂದ ಕಾಯ್ತಾ ಇದ್ದೀವಿ. ಈಗ ಟ್ರೈಲರ್ ಟೀಸರ್ ರಿಲೀಸ್ ಆದಾಗ ಒಂದು ಬೇರೆ ತರದ ಕುತೂಹಲ ಇತ್ತು, ಸಿನಿಮಾ ಹೇಗಿರುತ್ತೆ ಹೇಗೆ ಅನಿಸ್ತು? ನೀವು ಅಂದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಹೇಗೆ ಅನಿಸ್ತಾ ಇತ್ತು ಅದೆಲ್ಲ ನೋಡಿದಾಗ? ಯಶ್ ಬಾಸ್ ಮೂವೀಸ್ ಅಂದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಫುಲ್ ಎಕ್ಸ್ಪೆಕ್ಟೇಷನ್ಸ್ ಮೀರಿನೇ ಇರುತ್ತೆ. ಅವಾಗಲೂ ಅಂತ ಚೆನ್ನಾಗಿ ಗೊತ್ತು ಅದು. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಆಲ್ರೆಡಿ 2000 ಸೂಪರ್ ಹಿಟ್. ಈಗ ಫಸ್ಟ್ ಡೇ ಫಸ್ಟ್ ಶೋ ಆಗಿದೆ. ಸೊ ಹೇಗೆ ಅನಿಸ್ತಾ ಇದೆ? ಅದೇ ಯಾರು ಏನೇನು ಹೇಳ್ತಾರೆ ಅಂತ ಕೇಳಬೇಕು ಅನ್ಸ್ತದೆ, ಬಟ್ ಸ್ಪಾಯ್ಲರ್ಸ್ ತಗೊಳಕ್ ನಮ್ಗೆ ಒಂಚೂರು ಇಷ್ಟ ಇಲ್ಲ. ನಾವೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಮೂವಿನ ಅಂತ ವೆಯ್ಟ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಶೋ ಟಿಕೆಟ್ ಅಂತೂ ಸಿಕ್ಕಿಲ್ಲ, ಸೆಕೆಂಡ್ ಶೋ ಆದ್ರೂ ನೋಡ್ಬೇಕಂತ ಕಾಯ್ತಾ ಇದೀವಿ. ಅದೇ ಈಗ ಫಸ್ಟ್ ಶೋ ಬರ್ಬೇಕಾಯ್ತು, ಟಿಕೆಟ್ ಸಿಗ್ಲಿಲ್ಲ. ಸೊ ಈಗ ಸೆಕೆಂಡ್ ಶೋ ಬಂದಿದ್ದೀವಿ, 9:40 ಶೋ. ಬೆಳಗ್ಗೆ ಬಂದು ಸೆಲೆಬ್ರೇಷನ್ ಇನ್ವಾಲ್ವ್ ಆಗಿದ್ದೀವಿ. ಸೌಂಡೇ ನೋಡಿ ಇಷ್ಟಿದೆ, ನೀವು ಮಾತಾಡೋದಕ್ಕೆ ಕೇಳಿಸ್ತಾ ಇಲ್ಲ. ಸೊ ಯಶ್ ಮೂವಿ ಎವ್ರಿ ಟೈಮ್, ಪ್ರತಿ ವರ್ಷನೂ ಯಶ್ ಮೂವಿ ಹಿಂಗೆ ಇರುತ್ತೆ. ಅವ್ರು ವರ್ಷಕ್ಕೊಂದು ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀವಿ. 4 ವರ್ಷ ಆಯಿತು. ಎಸ್, ನೋಡ್ತಾ ಇರ್ಬೋದು ಪ್ರತಿಮಾ, ಅಂದ್ರೆ ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು ಅಂದ್ರೆ ಯಶ್ ಅವರ ಸಿನಿಮಾವನ್ನು ನೋಡಿ ಹೊರಬಂದ ಅಭಿಮಾನಿಗಳು
ಪ್ರಮುಖ ಚಿತ್ರಮಂದಿರಗಳು ಅಂದ್ರೆ ಥಿಯೇಟರ್ಗಳಿಗೆ ಜನರು ಮಾತಿನಿಟ್ಟಿಯಲ್ಲಿ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಬೆಳಗ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಅಂದ್ರೆ ಎರಡೂ ಬಗೆಯಲ್ಲಿ 2 ಥಿಯೇಟರ್ಗಳಿದೆ, ನರ್ತಕಿ ಮತ್ತು ಸಂತೋಷ್ ಚಿತ್ರಮಂದಿರ. ಈಗಷ್ಟೇ ಸಿನಿಮಾವನ್ನು ಮುಗಿಸಿ ಹೊರ ಬಂದಿರುವಂತಹ ಪ್ರೇಕ್ಷಕರವರು. ಸೊ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಶೋ ಆರಂಭ ಆಗಿತ್ತು. ಸೊ ಈಗ ಸಿನಿಮಾ ನೋಡಿ ಪ್ರೇಕ್ಷಕರು ನಿಧಾನಕ್ಕೆ ಹೊರಗಡೆ ಬರ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ಗಾಂಧಿನಗರದ ಸಂತೋಷ್ ಚಿತ್ರಮಂದಿರದ ಹಾಗೆ ನರ್ತಕಿ ಚಿತ್ರಮಂದಿರದ ಮುಂಭಾಗದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಸನ್ನಿವೇಶ. ಹಾಗೆ ಒಂದಷ್ಟು ಪ್ರೇಕ್ಷಕರು ಈಗಷ್ಟೇ ಏನಂತಂದ್ರೆ ಥಿಯೇಟರ್ನಿಂದ ಹೊರಗಡೆ ಬರ್ತಾ ಇರುವಂತಹ ಅಭಿಮಾನಿಗಳಿದ್ದಾರೆ. ಸೊ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಇತ್ತು, ಅದಕ್ಕೆ ಉತ್ತರ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಫಸ್ಟ್ ಹಾಫ್ ನೋಡಿರ್ತಕ್ಕಂಥ ಪ್ರೇಕ್ಷಕರು ಒಂದ್ ರೀತಿಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಈಗ ನೋಡ್ತಾ ಇರ್ಬೋದು ಅಂದ್ರೆ 6 ಗಂಟೆಗೆ ಶೋ ಶುರುವಾಗಿತ್ತು, ಅದರ ನಂತರ ಅಂದ್ರೆ ಈಗ ಹೊರಗಡೆ ಬರ್ತಾ ಇದ್ದಾರೆ. ಮೇಡಮ್ ಹೇಗೆ ಅನಿಸುತ್ತೆ? ಚೆನ್ನಾಗಿದೆ ಬಾಸ್ ಎಸ್ ಬಾಸ್ ಚೆನ್ನಾಗಿದೆ. ಒನ್ ಟೈಮ್ ವಾಚ್ ಚೆನ್ನಾಗಿದೆ, ಮೂವಿನೇ ಸೂಪರ್ ಆಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವ್ರ ಆಕ್ಟಿಂಗ್ ಇಷ್ಟ ಆಯ್ತು. ಸಕ್ಕತ್ತಾಗಿದೆ ಫಿಲಂ, ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್, ಒನ್ ಟೈಮ್ ವಾಚಬಲ್, ಏನು ಮೋಸ ಇಲ್ಲ, ಪರವಾಗಿಲ್ಲ, ಚೆನ್ನಾಗಿ ಮಾಡೋಣ. ಇದಿಷ್ಟು ಅಂದ್ರೆ ಈಗಷ್ಟೇ ಸಿನಿಮಾ ಮುಗಿಸ್ಕೊಂಡು ಹೊರಗೆ ಬಂದಿರ್ತಕ್ಕಂಥ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಬೆಳಗ್ಗೆ 6 ಗಂಟೆಗೆ ಶೋ ಶುರುವಾಗಿತ್ತು, ಈಗಷ್ಟೇ ಅಂದ್ರೆ ಅಭಿಮಾನಿಗಳ ಶೋ ಫ್ಯಾನ್ ಶೋ ನಿಂತು ಅದು ಕಂಪ್ಲೀಟ್ ಆಗಿದೆ ಅಂತ ಹೇಳ್ತು. ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥ ಪ್ರತಿಕ್ರಿಯೆ ಪ್ರತಿಮಾ.